ಇಲಿ ಮತ್ತು ಮಾಂತ್ರಿಕ. ಒಮ್ಮೆ ದೊಡ್ಡ ಕಾಡಿನಲ್ಲಿ ಚಿಕ್ಕ ಇಲಿಯೊಂದು ವಾಸಿಸುತ್ತಿತ್ತು. ಅದರ ಹೆಸರು ಮಿನಿ. ಮಿನಿ ತುಂಬಾ ಚುರುಕಾದದ್ದು, ಆದರೆ ತನ್ನ ಗಾತ್ರದ ಬಗ್ಗೆ ಯಾವಾಗಲೂ ದುಃಖಪಡುತ್ತಿತ್ತು. ನಾನು ಇಷ್ಟೊಂದು ಚಿಕ್ಕವಳಾಗಿದ್ದರೆ ಯಾರೂ ನನ್ನನ್ನು ಗೌರವಿಸುವುದಿಲ್ಲ ಎಂದು ಆಲೋಚಿಸುತ್ತಿತ್ತು. ಒಂದು ದಿನ ಮಿನಿ ತನ್ನ ಬಿಲದಿಂದ ಹೊರಬಂದಾಗ ದೂರದಲ್ಲಿ ಬೆಳ್ಳಿಯ ಬೆಳಕು ಕಾಣಿಸಿತು. ಕುತೂಹಲದಿಂದ ಅಲ್ಲಿಗೆ ಓಡಿಹೋದಳು. ಅಲ್ಲಿ ಒಂದು ಹಳೆಯ ಮರದ ಕೆಳಗೆ ಬಿಳಿಯ ಗಡ್ಡವಿರುವ ವೃದ್ಧ ಮಾಂತ್ರಿಕ ಕುಳಿತಿದ್ದ. ಅವನ ಕೈಯಲ್ಲಿ ಮಿನುಗುವ ಒಂದು ಕೋಲು. ಯಾರು ನೀನು ಎಂದು ಮಾಂತ್ರಿಕ ಕೇಳಿದ. ನಾನು ಮಿನಿ, ಚಿಕ್ಕ ಇಲಿ. ನನಗೆ ದೊಡ್ಡದಾಗಿ ಬದಲಾಗಬೇಕು. ದಯಮಾಡಿ ಸಹಾಯ ಮಾಡಿ ಎಂದು ಮಿನಿ ಬೇಡಿಕೊಂಡಳು. ಮಾಂತ್ರಿಕ ನಕ್ಕು, ದೊಡ್ಡವನಾಗುವುದು ಸುಲಭ, ಆದರೆ ದೊಡ್ಡವನಾಗಿ ಏನು ಮಾಡುವೆ? ಎಲ್ಲರೂ ನನ್ನನ್ನು ಗೌರವಿಸುವರು, ಯಾರೂ ನನ್ನ ಮೇಲೆ ಕಾಲಿಡುವುದಿಲ್ಲ ಎಂದಳು ಮಿನಿ. ಮಾಂತ್ರಿಕ ಕೋಲನ್ನು ತಿರುಗಿಸಿದ. ಪ್ರಕಾಶವೊಂದು ಹೊರಟು ಮಿನಿಯನ್ನು ಮುತ್ತಿತು. ಕ್ಷಣದಲ್ಲಿ ಮಿನಿ ಒಂದು ದೊಡ್ಡ ಸಿಂಹವಾಯಿತು. ಗರ್ಜಿಸಿ ನೋಡಿ ತಾನೇ ಬೆಚ್ಚಿಬಿದ್ದಳು. ಈಗ ಸಂತೋಷವೇ ಎಂದು ಮಾಂತ್ರಿಕ ಕೇಳಿದ. ಹೌದು, ಧನ್ಯವಾದಗಳು ಎಂದು ಸಿಂಹ ಮಿನಿ ಕಾಡಿನೊಳಗೆ ಓಡಿಹೋದಳು. ಆದರೆ ಕೆಲವೇ ದಿನಗಳಲ್ಲಿ ಸಮಸ್ಯೆ ಶುರುವಾಯಿತು. ದೊಡ್ಡ ಸಿಂಹವಾದ ಮೇಲೆ ಚಿಕ್ಕ ಬಿಲಕ್ಕೆ ಹೋಗಲಾಗುತ್ತಿರಲಿಲ್ಲ. ಮಳೆ ಬಂದಾಗ ಒದ್ದೆಯಾಗುತ್ತಿತ್ತು. ಗೆಳೆಯ ಇಲಿಗಳೆಲ್ಲ ಭಯದಿಂದ ಓಡಿಹೋಗುತ್ತಿದ್ದವು. ಆಹಾರಕ್ಕಾಗಿ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಬೇಕಿತ್ತು, ಆದರೆ ಮಿನಿಗೆ ಹಿಂಸೆ ಮಾಡಲು ಮನಸ್ಸಿಲ್ಲದಿತ್ತು. ಒಂದು ದಿನ ತುಂಬಾ ಆಲೋಚಿಸಿ ಮತ್ತೆ ಮಾಂತ್ರಿಕನ ಬಳಿ ಹೋದಳು. ನನ್ನನ್ನು ಮತ್ತೆಳೆ ಚಿಕ್ಕ ಇಲಿಯನ್ನಾಗಿ ಮಾಡಿ. ದೊಡ್ಡವಳಾಗಿ ಇರುವುದು ನನಗೆ ಸಂತೋಷ ಕೊಡುತ್ತಿಲ್ಲ. ಮಾಂತ್ರಿಕ ಮತ್ತೊಮ್ಮೆ ಕೋಲು ತಿರುಗಿಸಿದ. ಮಿನಿ ತನ್ನ ಹಳೆಯ ಚಿಕ್ಕ ರೂಪಕ್ಕೆ ಮರಳಿದಳು. ಈಗ ತಿಳಿಯಿತೆ? ನಮ್ಮ ಗಾತ್ರದಲ್ಲಿ ಅಲ್ಲ, ನಮ್ಮ ಹೃದಯದಲ್ಲಿ ದೊಡ್ಡತನವಿರುತ್ತದೆ. ನೀನು ಚಿಕ್ಕವಳಾಗಿಯೇ ದೊಡ್ಡ ಕೆಲಸಗಳನ್ನು ಮಾಡಬಲ್ಲೆಯೇ ಎಂದು ಮಾಂತ್ರಿಕ ಹೇಳಿದ. ಅಂದಿನಿಂದ ಮಿನಿ ತನ್ನ ಚಿಕ್ಕ ಗಾತ್ರವನ್ನು ಹೆಮ್ಮೆಯಿಂದ ಸ್ವೀಕರಿಸಿತು. ತನ್ನ ಬುದ್ಧಿ, ಧೈರ್ಯ ಮತ್ತು ದಯೆಯಿಂದ ಕಾಡಿನ ಎಲ್ಲ ಪ್ರಾಣಿಗಳ ಪ್ರೀತಿಗೆ ಪಾತ್ರಳಾದಳು.